ಈಗ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಬಗ್ಗೆ ಕಲ್ಯಾಣ ಆಯ್ತಾ ಮಕ್ಕಳೇ. ಓಕೆ, ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ನ ಕಲಿಯೋ ಮುಂಚೆ ನಾವು ಒಂದಷ್ಟು ಹೊಸ ಟರ್ಮ್ಸ್ ಬಗ್ಗೆ ತಿಳ್ಕೊಬೇಕು ಆಯ್ತಾ. ವಾಟ್ ಆರ್ ದೀಸ್ ಟರ್ಮ್ಸ್? ಸೊ ಮನುಷ್ಯರಲ್ಲಿ ಅಪ್ ಅಂಟಿಲ್ ದ ಏಜ್ ಆಫ್ 12 or 13 ಮೇಜಲ್ಲಿ ಗ್ರೋತ್ ಪ್ರಾಸೆಸ್ ತುಂಬ ನಡೆಯುತ್ತೆ ಅಲ್ವಾ. ಸೊ ಕೈಕಾಲು ದೊಡ್ಡದಾಗೋದು, ದೇಹ ದೊಡ್ಡದಾಗೋದು, ಈ ಗ್ರೋತ್ ಪ್ರಾಸೆಸ್ ತುಂಬ ಎಫಿಷಿಯೆಂಟಾಗಿ ನಡೀತಿರತ್ತೆ ಅಲ್ವಾ ಮಕ್ಕಳೇ. ಬಟ್ ಈ 13 years to 19 years ಏಜ್ ಮಧ್ಯೆ ಬೇರೆ ರೀತಿಯ ಡೆವಲಪ್ಮೆಂಟ್ ಕೂಡ ಒಬ್ಬ ಮನುಷ್ಯನಲ್ಲಿ ಆಗಕ್ಕೆ ಸ್ಟಾರ್ಟ್ ಆಗತ್ತೆ ಅಲ್ವಾ. ಸೊ ಆ ಡೆವಲಪ್ಮೆಂಟ್ ಅಥವಾ ಆ ಪೀರಿಯಡ್ ಏನಿದೆ, ಟ್ರಾನ್ಸಿಷನ್ ಪೀರಿಯಡ್ ಏನಿದೆ, ಅದನ್ನ ನಾವು ಅಡಾಲಸೆನ್ಸ್ ಅಂತ ಕರಿತೀವಿ ಆಯ್ತಾ ಮಕ್ಕಳೇ. ಸೊ ದ ಟ್ರಾನ್ಸಿಷನ್ ಪೀರಿಯಡ್ ಬಿಟ್ವೀನ್ ಚೈಲ್ಡ್ಹುಡ್ ಆ್ಯಂಡ್ ಅಡಲ್ಟ್ಹುಡ್, ಯಾಕಂದ್ರೆ 19 years ಆದಮೇಲೆ ಆ ಪರ್ಸನ್ನ ನಾವು ಅಡಲ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ ಅಲ್ವಾ. ಆ್ಯಂಡ್ 12 years ಕಡಿಮೆ ಇದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಆ ಪರ್ಸನ್ನ ನಾವು ಚೈಲ್ಡ್ ಅಂತ ಕನ್ಸಿಡರ್ ಮಾಡ್ತೀವಿ ಅಲ್ವಾ. ಆ ಚೈಲ್ಡ್ಹುಡ್ ಹಾಗೂ ಅಡಲ್ಟ್ಹುಡ್ ನಡುವೆ ಇರುವಂತಹ ಆ ಪೀರಿಯಡ್ನ ನಾವು ಅಡಾಲಸೆನ್ಸ್ ಅಂತ ಕರಿತೀವಿ. ಆ್ಯಂಡ್ ಐ ಮೆನ್ಷನ್ ಇಟ್ ಲಾಸ್ಟ್ ಫ್ರಮ್ 12 to 19 years of age. ಸೊ ನಾನು ಹೇಳಿದೆ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಚೇಂಜಸ್ ನಡೆಯುತ್ತೆ ಡ್ಯೂರಿಂಗ್ ದಿಸ್ ಪೀರಿಯಡ್ ಆಫ್ ಡೆವಲಪ್ಮೆಂಟ್ ಅಲ್ವಾ. ಯಾವುದದು? ವಾಟ್ ಆರ್ ದೀಸ್ ಚೇಂಜಸ್ ಕಾಲ್ಡ್? ಈ ಟೈಮಲ್ಲಿ ಒಬ್ಬ ಪರ್ಸನ್ ಏನಿದ್ದಾನೆ, ಆ ಪರ್ಸನ್ ಸೆಕ್ಷುವಲ್ ರಿಪ್ರೊಡಕ್ಷನಿಗೆ ತಯಾರಾಗ್ತಿರ್ತಾರೆ ಆಯ್ತಾ ಮಕ್ಕಳೇ. ಸೊ ಯಾವಾಗ ಅಡಾಲಸೆನ್ಸ್ ಅಲ್ಲಿ ಯಾವಾಗ ಒಂದು ಆರ್ಗ್ಯಾನಿಸಮ್ ಅಥವಾ ಒಬ್ಬ ಮನುಷ್ಯ ಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ತಯಾರಾಗ್ತಾನೋ, ಸೆಕ್ಷುವಲ್ ಮೆಚ್ಯೂರಿಟಿನ ಅಟೇನ್ ಮಾಡ್ತಾನೋ, ಆ ಪೀರಿಯಡ್ನ ನಾವು ಪ್ಯೂಬರ್ಟಿ ಅಂತ ಕರಿತೀವಿ ಆಯ್ತಾ. ಸೊ ಇಟ್ ಇಸ್ ಅ ಪೀರಿಯಡ್ ಆಫ್ ಅಡಾಲಸೆನ್ಸ್ ವೇರ್ ಎನ್ ಇಂಡಿವಿಜುವಲ್ ಅಟೇನ್ಸ್ ಸೆಕ್ಷುವಲ್ ಮೆಚ್ಯೂರಿಟಿ ಆಯ್ತಾ. ಹೇಗೆ ಗೊತ್ತಾಗುತ್ತೆ ಒಬ್ಬ ಪರ್ಸನ್ ಸೆಕ್ಷುವಲ್ ಮೆಚ್ಯೂರಿಟಿ ಅಟೇನ್ ಮಾಡ್ದ ಅಂತ ಎಲ್ಲ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ನೋಡ್ತೀವಿ. ವಾಟ್ ಆರ್ ದ ಪರ್ಟಿಕ್ಯುಲರ್ ಚೇಂಜಸ್ ದಟ್ ಅಪಿಯರ್ ಡ್ಯೂರಿಂಗ್ ಅಡಾಲಸೆನ್ಸ್ ಅಂತ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ತಿಳ್ಕೊತೀವಿ. ಸೊ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಇಸ್ ಚೈಲ್ಡ್ಹುಡ್ ಹಾಗೂ ಅಡಲ್ಟ್ಹುಡ್ ನಡುವೆ ಇರುವಂತಹ ಆ ಟೈಮ್ ಪೀರಿಯಡ್ನ ನಾವು ಅಡಾಲಸೆನ್ಸ್ ಅಂತ ಕರಿತೀವಿ ಆಯ್ತಾ. ಓಕೆ, ಎಸ್. ಸೊ ಅಡಾಲಸೆನ್ಸ್ ಅಲ್ಲಿ ನಡೆಯುವಂತಹ ಚೇಂಜಸ್ ಯಾವುದು ಅಂತ ನಾನು ನಿಮಗೆ ಇಲ್ಲಿ ಟೇಬಲ್ ರೀತಿ ತೋರಿಸಿದ್ದೀನಿ ಆಯ್ತಾ. ಸೊ ಬಾಯ್ಸ್ ಅಥವಾ ಮೇಲ್ ಹಾಗೂ ಫಿಮೇಲ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಕಾಮನ್ ಆಗಿ ಒಂದಷ್ಟು ಚೇಂಜಸ್ ಕಾಣಿಸ್ಕೊಳ್ಳುತ್ತೆ ಆಯ್ತಾ ಮಕ್ಕಳೇ. ಸೊ ಯಾವ್ದದು ಕಾಮನ್ ಚೇಂಜಸ್? ಸೊ ಥಿಕ್ ಹೇರ್ ಅಥವಾ ಗಾಢವಾಗಿರುವಂಥ ಕೂದಲೇನಿದೆ ಅದು ಆರ್ಮ್ಪಿಟ್ ರೀಜನ್ ಅಥವಾ ಜೆನೈಟಲ್ ರೀಜನ್ ಅಲ್ಲಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯ್ತಾ. ಅದಲ್ಲದೆ ಥಿನ್ ಹೇರ್ ಅಥವಾ ಸಣ್ಣ ಸಣ್ಣ ಕೂದಲೇನಿದೆ ಅದು ಕೈ ಮೇಲೆ, ಕಾಲ್ ಮೇಲೆ, ಮುಖದ ಮೇಲೆಲ್ಲ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ ಬೋತ್ ಬಾಯ್ಸ್ ಅಂಡ್ ಗರ್ಲ್ಸ್ ಆಯ್ತಾ. ಅದಾದ್ಮೇಲೆ ಆಯಿಲಿ ಸ್ಕಿನ್. ಸೊ ಎಷ್ಟೊಂದು ಆ್ಯಡ್ ಎಲ್ಲ ಬರುತ್ತೆ ಅಲ್ವಾ, ಅಯ್ಯೋ ನನ್ನ ಫಸ್ಟ್ ಪಿಂಪಲ್ ಬಂದಿದೆ ಅಂತ ಎಲ್ಲ ಆ್ಯಡ್ ಬರುತ್ತೆ ಅಲ್ವಾ. ಸೊ ದಟ್ ಇಸ್ ಬಿಕಾಸ್ ಆಫ್ ಎಕ್ಸೆಸ್ ಆಯಿಲ್ ಪ್ರೊಡಕ್ಷನ್ ಆಯ್ತಾ. ಸೊ ಎಕ್ಸೆಸ್ ಆಯಿಲ್ ಪ್ರೊಡಕ್ಷನ್ ಇಂದ ಪಿಂಪಲ್ಸ್ ಹಾಗೂ ಆಕ್ನೆ ಕೂಡ ಫೇಸ್ ಮೇಲೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ ಅಡಾಲಸೆಂಟ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಟೀನೇಜರ್ಸ್ ಆಯ್ತಾ. ನೆಕ್ಸ್ಟು ಬಾಡಿ ಕಾನ್ಷಿಯಸ್ನೆಸ್. ಸೊ ನಾನು ಏನು ಹೇಳ್ದೆ ನಿಮಗೆ, ಸೊ ಈ ಚೇಂಜಸ್ ಎಲ್ಲ ನಡೀತಿರೋದು ಒಬ್ಬ ಮೇಲ್ ಅಥವಾ ಫಿಮೇಲ್ ಹ್ಯೂಮನ್ ಬೀಯಿಂಗ್ ರಿಪ್ರೊಡಕ್ಷನಿಗೆ ತಯಾರಾಗಿದ್ದಾರೆ ಅಂತ ಇಂಡಿಕೇಟ್ ಮಾಡೋಕ್ಕೆ ಈ ಚೇಂಜಸ್ ನಡೀತಿರತ್ತೆ ಆಯಿತಾ. ಸೊ ಈ ರಿಪ್ರೊಡಕ್ಷನ್ ಹೇಗೆ ನಡೆಯುತ್ತೆ? ಎರಡು ಬಾಡೀಸ್ ಯೂನಿಯನ್ ನಡೆಸಿದಾಗ ಅಥವಾ ಎರಡು ಬಾಡೀಸ್ ಏನಿದೆ ಒಟ್ಟಿಗೆ ಬಂದಾಗ ಈ ರಿಪ್ರೊಡಕ್ಷನ್ ನಡೆಯುತ್ತೆ ಅಲ್ವಾ. ಸೊ ದೇರ್ ಫೋರ್ ಬಾಡಿ ಕಾನ್ಷಿಯಸ್ನೆಸ್ ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ. ಸೊ ನಮ್ಮ ಬಾಡೀಸಲ್ಲಿ ಏನು ಚೇಂಜಸ್ ಆಗ್ತಿದೆ, ನಮ್ಮ ಬಾಡೀಸ್ ಹೇಗೆ ಡೆವಲಪ್ ಆಗ್ತಿದೆ ಅಂತ ನಮ್ಮಲ್ಲೇ ಅವೇರ್ನೆಸ್ ಬರುತ್ತೆ. ಮತ್ತು ಬೇರೆಯವ್ರ ಬಾಡೀಸ್ ಹೇಗೆ ಚೇಂಜ್ ಆಗ್ತಿದೆ ಅಥವಾ ಬೇರೆಯವರ ಬಾಡೀಸನ್ನ ಗುಣಲಕ್ಷಣಗಳೇನು ಅಂತ ಕೂಡ ನಾವು ನೋಟಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆಯಿತಾ. ಸೊ ಸೆಲ್ಫ್ ಆ್ಯಂಡ್ ಅವೇರ್ನೆಸ್ ಆಫ್ ಅದರ್ ಪೀಪಲ್ಸ್ ಬಾಡೀಸ್ ಆಲ್ಸೋ ಕೂಡ ನಮಗೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಡ್ಯೂರಿಂಗ್ ಅಡಾಲಸೆನ್ಸ್ ಆಯ್ತಾ. ನೆಕ್ಸ್ಟು ಬರೀ ಗರ್ಲ್ಸಲ್ಲಿ ಆ್ಯಂಡ್ ಬರೀ ಬಾಯ್ಸಲ್ಲಿ ಸೆಪ್ರೇಟ್ ಆಗಿ ಒಂದಷ್ಟು ಚೇಂಜಸ್ ನಡೆಯುತ್ತೆ ಆಯ್ತಾ ಮಕ್ಕಳೇ. ಸೊ ಯಾವುದಿದು? ವಾಟ್ ಆರ್ ದಿ ಸೆಪ್ರೇಟ್ ಚೇಂಜಸ್ ದಟ್ ಅಕರ್ ಡ್ಯೂರಿಂಗ್ ಅಡಾಲಸೆನ್ಸ್? ಫಸ್ಟು ಚೇಂಜಸ್ ಇನ್ ಗರ್ಲ್ಸ್ ಆಯ್ತಾ. ಸೊ ಹೆಣ್ಮಕ್ಳಲ್ಲಿ ಒಂದಷ್ಟು ಪರ್ಟಿಕ್ಯುಲರ್ ಚೇಂಜಸ್ ನಡೆಯುತ್ತೆ. ಯಾವುದದು? ವೈಡನಿಂಗ್ ಆಫ್ ಹಿಪ್ಸ್ ಆಯ್ತಾ ಮಕ್ಕಳೇ. ಸೊ ಈ ಪೆಲ್ವಿಕ್ ರೀಜನ್ ಅಥವಾ ಸೊಂಟದ ಹತ್ರ ಇರೋ ರೀಜನ್ ಏನಿದೆ ಅದು ವೈಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯ್ತಾ. ಅದಲ್ಲದೆ ಎನ್ಲಾರ್ಜ್ಮೆಂಟ್ ಆಫ್ ಬ್ರೆಸ್ಟ್.
ಬ್ರೆಸ್ಟ್ಸ್. ಸೊ ಬ್ರೆಸ್ಟ್ ಟಿಶ್ಯೂ ಏನಿರುತ್ತೆ ನಮ್ಮ ಫೀಮೇಲ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಅದು ಎನ್ಲಾರ್ಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಫೀಮೇಲ್ಸ್ ಆರ್ ದೇ ಆರ್ ಗೋಯಿಂಗ್ ಟು ಕ್ಯಾರಿ ದ ಬೇಬೀಸ್ ಅಲ್ವಾ, ಅಂಡ್ ಬೇಬೀಸಿಗೆ ನರಿಶ್ಮೆಂಟ್ನ ಫೀಮೇಲ್ ಆರ್ಗ್ಯಾನಿಸಮ್ ಕೊಡುತ್ತೆ ಅಥವಾ ಫೀಮೇಲ್ ಹ್ಯೂಮನ್ ಬೀಯಿಂಗ್ ಕೊಡ್ತಾರೆ ಅಲ್ವಾ. ಸೊ ಅದಕ್ಕೆ ಬ್ರೆಸ್ಟ್ ಟಿಶ್ಯೂ ಏನಿದೆ ದಟ್ ಹ್ಯಾಸ್ ಟು ಬಿ ಎನ್ಲಾರ್ಜ್, ಯಾಕಂದ್ರೆ ಬ್ರೆಸ್ಟ್ ಟಿಶ್ಯೂನೇ ಮಿಲ್ಕ್ನ ಪ್ರೊಡ್ಯೂಸ್ ಮಾಡೋದು ಆಯ್ತಾ. ಎಸ್, ನೆಕ್ಸ್ಟು ಬಿಗಿನಿಂಗ್ ಆಫ್ ಮೆನ್ಸ್ಟ್ರುಯೇಷನ್ ಅಂದರೆ ಒಂದಷ್ಟು ಸೈಕ್ಲಿಕಲ್ ಚೇಂಜಸ್ ನಡೆಯುತ್ತೆ ಇನ್ ಫೀಮೇಲ್ ಬಾಡೀಸ್. ಸೊ ಅದೇನು ಅಂತ ನಾವು ಮುಂದೆ ನೋಡೋಣ. ಆ್ಯಂಡ್ ಈ ಸೈಕ್ಲಿಕಲ್ ಚೇಂಜಸ್ ಸ್ಟಾರ್ಟ್ ಆಗೋದು ಡ್ಯೂರಿಂಗ್ ಅಡಾಲಸೆನ್ಸ್ ಆಯಿತಾ. ಎಸ್, ನೆಕ್ಸ್ಟು ವಾಯ್ಸ್ ಚೇಂಜ್. ಸೊ ನೀವು ಮುಂದೆ ನಾನು ಬಾಯ್ಸಲ್ಲಿ ಯಾವ ಚೇಂಜಸ್ ನಡೆಯುತ್ತೆ ಅಂತ ತೋರಿಸಿದಾಗ ಹೇಳ್ತೀನಿ. ಬಾಯ್ಸಲ್ಲಿ ವಾಯ್ಸ್ ಏನಿದೆ ಅದು ಡೀಪ್ ಆಗುತ್ತೆ, ಯಾಕಂದರೆ ವೋಕಲ್ ಕಾರ್ಡ್ಸ್ ಎನ್ಲಾರ್ಜ್ ಆಗುತ್ತೆ ಆಯಿತಾ. ಬಟ್ ಫೀಮೇಲ್ಸಲ್ಲಿ ಈ ವಾಯ್ಸ್ ಏನಿದೆ ಅದು ಹೈ ಪಿಚ್ಡ್ ಆಗಿ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ. ಎಸ್, ನೆಕ್ಸ್ಟು ಬಾಯ್ಸಲ್ಲಿ ಯಾವ ರೀತಿಯ ಚೇಂಜಸ್ ಕಾಣಿಸ್ಕೊಳ್ಳುತ್ತೆ, ಶೋಲ್ಡರ್ಸ್ ಅಥವಾ ಈ ಭುಜದ ಭಾಗ ಏನಿದೆ ಬಾಯ್ಸಲ್ಲಿ ವೈಡ್ ಆಗೋಕ್ಕೆ ಅಥವಾ ದೊಡ್ಡದಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಎಬಿಲಿಟಿ ಆಫ್ ಪೀನಸ್ ಟು ಬಿಕಮ್ ಎನ್ಲಾರ್ಜ್ಡ್. ಸೊ ನೀವು ಮುಂದೆ ನೋಡ್ತೀರಾ, ಸೊ 2 ಬಾಡೀಸ್ ಆರ್ ಸಪೋಸ್ ಟು ಕಮ್ ಟುಗೆದರ್ ಟು ಕ್ಯಾರಿ ಔಟ್ ರಿಪ್ರೊಡಕ್ಷನ್ ಅಲ್ವಾ. ಸೊ ಆ ಪ್ರಾಸೆಸ್ಗೆ ಪೀನಸ್ ಏನಿದೆ ಇದು ಎನ್ಲಾರ್ಜ್ ಆಗಬೇಕು ಆಯ್ತಾ ಮಕ್ಕಳೇ. ಸೊ ಈ ಎನ್ಲಾರ್ಜ್ಮೆಂಟಿನ ಎಬಿಲಿಟಿ ಏನಿದೆ ಅದು ಡೆವಲಪ್ ಆಗೋದು ಡ್ಯೂರಿಂಗ್ ಅಡಾಲಸೆನ್ಸ್ ಇನ್ ಬಾಯ್ಸ್ ಆಯ್ತಾ. ಎಸ್, ಸೊ ನೆಕ್ಸ್ಟು ಥಿಕ್ ಹೇರ್. ಸೊ ಮಖದ ಮೇಲೆ ಗಡ್ಡ ಆಗಿರ್ಬೋದು, ದಾಡಿ ಆಗಿರ್ಬೋದು, ಮುಸ್ಟ್ಯಾಶ್ ಆಗಿರ್ಬೋದು, ಇದೆಲ್ಲ ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಗೋದು ಡ್ಯೂರಿಂಗ್ ಅಡಾಲಸೆನ್ಸ್ ಇನ್ ಬಾಯ್ಸ್ ಆಯಿತಾ. ನೆಕ್ಸ್ಟು ನಾ ಹೇಳ್ದ ಹಾಗೆ ವಾಯ್ಸ್ ಏನಿದೆ ಇದು ಕ್ರ್ಯಾಕ್ ಆಗುತ್ತೆ, ಅಂದರೆ ಕ್ರ್ಯಾಕ್ ಆಗಲ್ಲ ಬಟ್ ಆ ಪ್ರಾಸೆಸ್, ಯಾಕಂದರೆ ಬಾಯ್ಸನ್ನ ಅಡಾಲಸೆನ್ಸ್ ಸ್ಟೇಜಲ್ಲಿ ಬಾಯ್ಸ್ ವಾಯ್ಸ್ ತುಂಬ ಕರ್ಕಶವಾಗಿ ಕೇಳುತ್ತೆ ಆಯಿತಾ. ಸೊ ಅದಕ್ಕೆ ವಾಯ್ಸ್ ಕ್ರ್ಯಾಕ್ ಅಂತ ಕರಿತೀವಿ. ಕ್ರಮೇಣ ಬಾಯ್ಸಿನ ವಾಯ್ಸ್ ಏನಿದೆ ಇದು ಗಾಡಿ ಅಥವಾ ಡೀಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ. ಸೊ ದೀಸ್ ಆರ್ ದ ಚೇಂಜಸ್ ದಟ್ ಅಕರ್ ಇನ್ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್ ಡ್ಯೂರಿಂಗ್ ಅಡಾಲಸೆನ್ಸ್. ಕಾಮನ್ ಚೇಂಜಸ್ ಯಾವುದು ಆ್ಯಂಡ್ ಸೆಪರೇಟ್ ಚೇಂಜಸ್ ಯಾವುದು ಅಂತ ನಿಮಗೆ ಕೇಳ್ತಾರೆ ಆಯಿತಾ. ಓಕೆ, ಸೊ ಈಗ ನಾವು ಮೇಲ್ ಗ್ಯಾಮೀಟ್ಸ್ ಫೀಮೇಲ್ ಗ್ಯಾಮೀಟ್ಸ್ ಏನು ಒಟ್ಟುಗೂಡಬೇಕು, ಫರ್ಟಿಲೈಸೇಷನ್ ಆಗಬೇಕು ಅಂತ ಎಲ್ಲ ಪ್ಲಾಂಟ್ಸಲ್ಲಿ ಮಾತಾಡ್ತಿದ್ವಿ ಅಲ್ವಾ. ಸೊ ಮೇಲ್ ಗ್ಯಾಮೀಟ್ಸ್ನ ಪ್ರೊಡ್ಯೂಸ್ ಮಾಡೋದು ಪ್ಲಾಂಟ್ಸಲ್ಲಿ ಪ್ರೊಡ್ಯೂಸ್ ಮಾಡೋದು ಅಂದರೆ ಕ್ಯಾರಿ ಮಾಡೋದು ಪಾಲಿನ್ ಗ್ರೇನ್ಸ್ ಅಲ್ವಾ ಮಕ್ಕಳೇ. ಆ್ಯಂಡ್ ಪಾಲಿನ್ ಗ್ರೇನ್ಸ್ ಇರೋದು ಆಂಥರ್ ಫಿಲಮೆಂಟ್ ಸ್ಟೇಮೆನಲ್ಲಿ ಅಲ್ವಾ. ಅದೇ ರೀತಿ ನಮ್ಮ ಹ್ಯೂಮನ್ ಬೀಯಿಂಗ್ಸಲ್ಲಿ ಕೂಡ ಗ್ಯಾಮೀಟ್ಸ್ನ ಪ್ರಿಪೇರ್ ಮಾಡೋಕ್ಕೆ ಒಂದಷ್ಟು ಆರ್ಗನ್ಸ್ ಇರತ್ವೆ ಆಯಿತಾ. ಅದನ್ನು ನಾವು ಮೇಲ್ ರಿಪ್ರೊಡಕ್ಟಿವ್, ಆ ಆರ್ಗನ್ಸ್ ಎಲ್ಲ ಒಟ್ಟುಗೂಡಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಕನ್ಸ್ಟಿಟ್ಯೂಟ್ ಮಾಡುತ್ತೆ ಆಯ್ತಾ. ಸೊ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಿನ ಪಾರ್ಟ್ಸ್ ಏನು, ಅದರ ಫಂಕ್ಷನ್ಸ್ ಏನು ಅಂತ ನೀವು ತಿಳ್ಕೊಬೇಕು. ಆ್ಯಂಡ್ ಈ ಡಯಾಗ್ರಾಮ್ನ ಕೂಡ ನೀವು ಚೆನ್ನಾಗಿ ತಿಳ್ಕೊಬೇಕು ಆಯ್ತಾ. ಓಕೆ, ಸೊ ಮೇಲ್ ಗ್ಯಾಮೀಟ್ಸಿನ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಿನ ಪಾರ್ಟ್ಸ್ ಬಂದು ಇಟ್ ಇಸ್ ಟೆಸ್ಟಿಸ್ ಇರೋದು ಸ್ಕ್ರೋಟಮ್ ಅಲ್ಲಿ. ಮತ್ತೆ ಇನ್ನೊಂದಷ್ಟು ಪಾರ್ಟ್ಸ್ ಯಾವುದು, ಇಟ್ ಇಸ್ ವಾಸ್ ಡಿಫರೆನ್ಸ್, ಸೆಮೈನಲ್ ವೆಸಿಕಲ್ ಆ್ಯಂಡ್ ಪ್ರಾಸ್ಟೇಟ್ ಆಯ್ತಾ. ಸೊ ಟೆಸ್ಟಿಸ್, ಸ್ಕ್ರೋಟಮ್, ವಾಸ್ ಡಿಫರೆನ್ಸ್, ಸೆಮೈನಲ್ ವೆಸಿಕಲ್ ಹಾಗೂ ಪ್ರಾಸ್ಟೇಟಿನ ಫಂಕ್ಷನ್ಸ್ ಏನು. ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಟೆಸ್ಟಿಸ್ ಆಯ್ತಾ. ಸೊ ಮೇಲ್ ಗ್ಯಾಮೀಟ್ಸ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಕಾಲ್ಡ್ ಸ್ಪರ್ಮ್ಸ್ ಆಯ್ತಾ ಮಕ್ಕಳೇ. ಸೊ ಸ್ಪರ್ಮ್ಸ್ ಏನಿದೆ ಇದನ್ನ ಪ್ರೊಡ್ಯೂಸ್ ಮಾಡುವಂತಹ ಕೆಲಸ ಬಂದು ಟೆಸ್ಟಿಸ್ ಇದು ಆಯ್ತಾ. ಸೊ ಸ್ಪರ್ಮ್ ಪ್ರೊಡಕ್ಷನ್ ಅಲ್ಲದೆ ಟೆಸ್ಟಿಸ್ ಇದು ಇನ್ನೊಂದು ಫಂಕ್ಷನ್ ಇದೆ, ದಟ್ ಇಸ್ ಪ್ರೊಡಕ್ಷನ್ ಆಫ್ ಟೆಸ್ಟಾಸ್ಟೆರೋನ್. ಟೆಸ್ಟಾಸ್ಟೆರೋನ್ ಅಂದ್ರೆ ಏನು ನೆನ್ಪು ಮಾಡ್ಕೊಳ್ಳಿ, ಇಟ್ ಇಸ್ ದ ಮೇಲ್ ಸೆಕ್ಸ್ ಹಾರ್ಮೋನ್ ಅಲ್ವಾ ಮಕ್ಕಳೇ. ಸೊ ಈ ಹಾರ್ಮೋನ್ನ ತಯಾರು ಮಾಡೋದು ಬಂದು ಟೆಸ್ಟಿಸ್ನ ಕೆಲಸ ಆಯ್ತಾ. ಸೊ ದಿಸ್ ಇಸ್ ಟೆಸ್ಟಿಸ್ ಅಂಡ್ ಇಟ್ ಇಸ್ ಪ್ರೆಸೆಂಟ್ ಇನ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಈಗ ಟೆಸ್ಟಿಸ್ ಏನ್ ಮಾಡುತ್ತೆ, ಸ್ಪರ್ಮ್ ಪ್ರೊಡಕ್ಷನ್ ನಡೆಸುತ್ತೆ. ಬಟ್ ಸ್ಪರ್ಮ್ ಪ್ರೊಡಕ್ಷನ್ಗೆ ಬಾಡಿ ಟೆಂಪರೇಚರ್ಗಿನ ಒಂದಷ್ಟು ಡಿಗ್ರಿ ಕಡಿಮೆ ಟೆಂಪರೇಚರ್ ಬೇಕು ಆಯ್ತಾ. ಸೊ ಈ ಕಾರಣಕ್ಕೆ ನಮ್ಮ ಟೆಸ್ಟಿಸ್ ಏನಿದೆ ಅಂದ್ರೆ ಮೇಲ್ ಆರ್ಗ್ಯಾನಿಸಮ್ಸ್ ಅಥವಾ ಮೇಲ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಟೆಸ್ಟಿಸ್ ಏನಿದೆ ಇದು ಬಾಡಿಯಿಂದ ಆಚೆ ಇರುವಂತಹ ಒಂದು ಪರ್ಟಿಕ್ಯುಲರ್ ಸ್ಯಾಕ್ ಅಥವಾ ಏನೋ ಒಂದು ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. ಆ ಸ್ಟ್ರಕ್ಚರ್ ಅಥವಾ ಆ ಸ್ಯಾಕ್ ನ ನಾವು ಸ್ಕ್ರೋಟಮ್ ಅಂತ ಕರಿತೀವಿ. ಸ್ಕ್ರೋಟಮ್ ಬಾಡಿಯಿಂದ ಹೊರಗಿರತ್ತೆ. ಸೊ ದಟ್ ಲೋ ಟೆಂಪರೇಚರ್ ಏನಿದೆ ವಿಚ್ ಇಸ್ ರಿಕ್ವೈರ್ಡ್ ಫಾರ್ sperm production is maintained anta testis is present in scrotum which is outside the body aita. Yes, it is required for sperm production. Next ಈ sperm ಏನ್ ಪ್ರೊಡ್ಯೂಸ್ ಆಗುತ್ತೆ ಇದನ್ನ
ಟೆಸ್ಟಿಸ್ ಇಂದ ಬಾಡಿಯಿಂದ ಆಚೆ ತೆಗಿಬೇಕು ಅಲ್ವಾ. ಟೆಸ್ಟಿಸ್ ಅಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ ನಡೀತಿದೆ, ಈ ಸ್ಪರ್ಮ್ಸ್ ನ ಬಾಡಿಯಿಂದ ಹೊರಗೆ ತೆಗಿಬೇಕು ಅಲ್ವಾ. ಸೊ ಅದಕ್ಕೆ ಒಂದು ಸ್ಪೆಷಲ್ ಟ್ಯೂಬ್ ಇರುತ್ತೆ, ಅದನ್ನ ನಾವು ವ್ಯಾಸ್ ಡಿಫರೆನ್ಸ್ ಅಂತ ಕರಿತೀವಿ ಆಯ್ತಾ. ಇಟ್ ಟ್ರಾನ್ಸ್ಫರ್ಸ್ ಆರ್ ಟ್ರಾನ್ಸ್ಪೋರ್ಟ್ಸ್ ಸ್ಪರ್ಮ್ ಆಯ್ತಾ ಮಕ್ಳೇ. ಎಸ್, ಸೊ ವಿಡಿ ಅಥವಾ ವ್ಯಾಸ್ ಡಿಫರೆನ್ಸ್ ಏನಿದೆ ಇದು ಯುರೇಟರ್ ಅಲ್ಲ, ಯೂರಿನರಿ ಬ್ಲಾಡರ್ ಇಂದ ಒಂದು ಪರ್ಟಿಕ್ಯುಲರ್ ಟ್ಯೂಬ್ ಬರುತ್ತೆ ಆಯ್ತಾ. ಇಟ್ ಇಸ್ ನಾಟ್ ಯುರೇಟರ್. ಯೂರಿನರಿ ಬ್ಲಾಡರ್ ಅಂತ ಬರ್ತಿರುವಂತಹ ಟ್ಯೂಬ್ ಒಟ್ಟಿಗೆ ವ್ಯಾಸ್ ಡಿಫರೆನ್ಸ್ ಕಂಬೈನ್ ಆಗಿನೇ ಯುರೇತ್ರಾನ ಫಾರ್ಮ್ ಮಾಡುತ್ತೆ ಆಯ್ತಾ. ಸೊ ಯುರೇತ್ರಾ ಇಸ್ ದ ಕಾಮನ್ ಪ್ಯಾಸೇಜ್ ಫಾರ್ ಸ್ಪರ್ಮ್ ಅಂಡ್ ಯೂರಿನ್ ಆಯ್ತಾ. ಇಟ್ಸ್ ನಾಟ್ ಯುರೇಟರ್, ಕನ್ಫ್ಯೂಸ್ ಆಗಬೇಡಿ. ಸೊ ವ್ಯಾಸ್ ಡಿಫರೆನ್ಸ್ ಪ್ಲಸ್ ಟ್ಯೂಬ್ ದಟ್ ಇಸ್ ಕಮಿಂಗ್ ಫ್ರಮ್ ಯೂರಿನರಿ ಬ್ಲಾಡರ್ ವಿಚ್ ಇಸ್ ನಾಟ್ ಯುರೇಟರ್. ಯುರೇಟರ್ ಏನ್ ಮಾಡುತ್ತೆ, ಕಿಡ್ನಿಯಿಂದ ಯೂರಿನರಿ ಬ್ಲಾಡರ್ಗೆ ತಂದ್ಕೊಡುತ್ತೆ ಅಲ್ವಾ. ಸೊ ಇಟ್ಸ್ ನಾಟ್ ಯುರೇಟರ್. ಸೊ ಇವೆರಡು ಕಂಬೈನ್ ಆಗಿ ಯುರೇತ್ರಾನ ಫಾರ್ಮ್ ಮಾಡುತ್ತೆ ಆಯ್ತಾ, ಅಥವಾ ಇವೆರಡು ಯುರೇತ್ರಾ ಒಳಗೆ ತನ್ನ ಸೆಕ್ರೀಷನ್ಸ್ ನ ಎಂಪ್ಟಿ ಮಾಡುತ್ತೆ ಆಯ್ತಾ. ಸೊ ಯುರೇತ್ರಾ ಇಸ್ ದ ಕಾಮನ್ ಪ್ಯಾಸೇಜ್ ಫಾರ್ ಸ್ಪರ್ಮ್ ಅಂಡ್ ಯೂರಿನ್. ನೆಕ್ಸ್ಟ್ ಈ ನಮ್ಮ ಟೆಸ್ಟಿಸ್ ಸ್ಪರ್ಮ್ ನ ಸೆಕ್ರೀಟ್ ಮಾಡೋದಲ್ಲದೆ ಒಂದಷ್ಟು ಸ್ಪೆಷಲ್ ಗ್ಲ್ಯಾಂಡ್ಸ್ ಏನಿದೆ ತನ್ನದೇ ಆದಂತ ಒಂದಷ್ಟು ಸೆಕ್ರೀಷನ್ಸ್ ನ ನಡೆಸುತ್ತೆ. ಸೊ ದೋಸ್ ಗ್ಲ್ಯಾಂಡ್ಸ್ ಆರ್ ಸೆಮೈನಲ್ ವೆಸೈಕಲ್ ಹಾಗೂ ಪ್ರಾಸ್ಟ್ರೇಟ್ ಆಯ್ತಾ. ಎಸ್, ಸೊ ಸೆಮೈನಲ್ ವೆಸೈಕಲ್ ಹಾಗೂ ಪ್ರಾಸ್ಟ್ರೇಟ್ಸ್ ಏನಿದೆ ದೀಸ್ ಆರ್ ಗ್ಲ್ಯಾಂಡ್ಸ್. ಸೊ ದೇ ಆರ್ ಸೆಕ್ರೀಟಿಂಗ್ ಸಮಥಿಂಗ್ ಅಲ್ವಾ ಮಕ್ಳೇ. ಸೊ ಆ ಗ್ಲ್ಯಾಂಡ್ಸ್ ಏನ ಸೆಕ್ರೀಟ್ ಮಾಡುತ್ತೋ ದೋಸ್ ಸಬ್ಸ್ಟೆನ್ಸಸ್ ಹೆಲ್ಪ್ ಇನ್ ಟ್ರಾನ್ಸ್ಪೋರ್ಟ್ ಆಫ್ ಸ್ಪರ್ಮ್, ಆಲ್ಸೋ ಇನ್ ನರಿಶಿಂಗ್ ದ ಸ್ಪರ್ಮ್ ಆಯ್ತಾ. ಸೊ ಸ್ಪರ್ಮ್ ಏನಿದೆ ಇದು ಜಾಸ್ತಿ ಡಿಸ್ಟೆನ್ಸಸ್ ನ ಕವರ್ ಮಾಡಬೇಕು. ನಿಮ್ ಮುಂದೆ ನೋಡ್ತೀರಾ ಸ್ಪರ್ಮ್ ಹೋಗ್ಬಿಟ್ಟು ಫೀಮೇಲ್ ಬಾಡಿಯಲ್ಲಿ ಎಗ್ಗೊಟ್ಟಿಗೆ ಫರ್ಟಿಲೈಸ್ ಅಂದ್ರೆ ಎಗ್ಗೊಟ್ಟಿಗೆ ಜಾಯಿನ್ ಆಗಿ ಫರ್ಟಿಲೈಸೇಷನ್ ನಡ್ಸತ್ತೆ ಅಲ್ವಾ. ಸೊ ಸ್ಪರ್ಮ್ ಹ್ಯಾಸ್ ಟು ಮೂವ್ ಥ್ರೂ ಲಾಂಗ್ ಡಿಸ್ಟೆನ್ಸಸ್ ಆಯ್ತಾ. ಸೊ ಇದಕ್ಕೆ ಏನು ಹೆಲ್ಪ್ ಮಾಡುವಂತಹ ಊಟ ಕೊಡುವಂತಹ ಸೆಕ್ರೀಷನ್ಸ್ ನ ನಮ್ಮ ಸೆಮೈನಲ್ ವೆಸೈಕಲ್ ಹಾಗೂ ಪ್ರಾಸ್ಟ್ರೇಟ್ಸ್ ರಿಲೀಸ್ ಮಾಡುತ್ತೆ ಆಯ್ತಾ. ಇದನ್ನ PYQ ಆಗಿ ಕೂಡ ಬೈ ದ ಎಂಡ್ ಆಫ್ ದ ವಿಡಿಯೋ ಕವರ್ ಮಾಡ್ತೀನಿ. ಸೊ ಜಸ್ಟ್ ನೋ ದಟ್ ದೀಸ್ ಟು ಆರ್ ಸಪ್ಲಿಮೆಂಟರಿ ಗ್ಲಾಂಡ್ಸ್ ಅಂಡ್ ದ ಸೆಕ್ರೀಷನ್ಸ್ ದೇ ರಿಲೀಸ್ ಹೆಲ್ಪ್ ಇನ್ ದ ಟ್ರಾನ್ಸ್ಪೋರ್ಟ್ ಅಂಡ್ ನ್ಯೂಟ್ರಿಷನ್ ಆಫ್ ಸ್ಪರ್ಮ್ ಆಯ್ತಾ ಮಕ್ಕಳೇ. ಓಕೆ, ಸೊ ದಿಸ್ ವಾಸ್ ರಿಗಾರ್ಡಿಂಗ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಈಗ ನಾವು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನ ನೋಡೋಣ. ಎಸ್, ಸೊ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಕೂಡ ಪಾರ್ಟ್ಸ್ ಇರುತ್ತೆ. ಯಾವ್ದಿದು ಪಾರ್ಟ್ಸ್? ಇಟ್ ಇಸ್ ಓವರಿ, ಫೆಲೋಪಿಯನ್ ಟ್ಯೂಬ್ ಆರ್ ಓವಿಡಕ್ಟ್, ಇಟ್ ಯೂಟರಸ್ ಮತ್ತೆ ವೆಜೈನಾ ಹಾಗೂ ಸರ್ವಿಕ್ಸ್ ಆಯ್ತಾ. ಸೊ ಈ ಬಲ್ಬ್ ಲೈಕ್ ಸ್ಟ್ರಕ್ಚರ್ಸ್ ಏನಿದೆ ಎರಡಿರತ್ತೆ. ದೀಸ್ ಆರ್ ನೋನ್ ಎಸ್ ಓವರೀಸ್ ಆಯ್ತಾ. ಸೊ ಓವರಿಯ ಮೇಜರ್ ಫಂಕ್ಷನ್ ಏನು, ಟೆಸ್ಟಿಸ್ದು ಮೇಜರ್ ಫಂಕ್ಷನ್ ಏನು, ಸ್ಪರ್ಮ್ ಪ್ರೊಡಕ್ಷನ್ ಅಲ್ವಾ. ಅದೇ ರೀತಿ ಓವರಿದು ಫಂಕ್ಷನ್ ಏನು, ಎಗ್ ಪ್ರೊಡಕ್ಷನ್ ಅಂತ ನೀವು ಬರೆಯಕ್ಕಾಗಲ್ಲ. ಯಾಕಂದ್ರೆ ಫೀಮೇಲ್ ಹ್ಯೂಮನ್ ಬೀಯಿಂಗ್ಸ್ ಏನಿದ್ದಾರೆ ಇವರು ಹುಟ್ಟಿದಾಗ್ಲೇ ಎಗ್ಸ್ ನ ಇಟ್ಕೊಂಡು, ಎಗ್ಸ್ ಆಲ್ರೆಡಿ ಫೀಮೇಲ್ ಏನು ಹ್ಯೂಮನ್ ಬೀಯಿಂಗ್ಸ್ ಬಾಡಿಯಲ್ಲಿ ಇರತ್ತೆ ಆಯ್ತಾ. ಸೊ ಈ ಓವರಿಯಲ್ಲಿ ಎಗ್ಸ್ ಏನಿದೆ ಮೆಚ್ಯೂರ್ ಆಗುತ್ತೆ, ಪ್ರೊಡ್ಯೂಸ್ ಆಗಲ್ಲ, ಮೆಚ್ಯೂರ್ ಆಗತ್ತೆ ಆಯ್ತಾ. ಸೊ ಅದು ಡಿಫ್ರೆನ್ಸ್ ನ ನೀವು ಚೆನ್ನಾಗಿ ತಿಳ್ಕೊಬೇಕು. ಸ್ಪರ್ಮ್ ಏನಿದೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಪ್ರೊಡ್ಯೂಸ್ ಆಗುತ್ತೆ ಇನ್ ಮೇಲ್ಸ್, ಬಟ್ ಎಗ್ಸ್ ಆರ್ ಆಲ್ರೆಡಿ ಪ್ರೆಸೆಂಟ್ ಇನ್ ಫೀಮೇಲ್ ಬಾಡೀಸ್ ಆಯ್ತಾ. ಸೊ ಓವರಿಯಲ್ಲಿ ಬರೀ ಎಗ್ಸ್ ಅಥವಾ ಓವಮ್ ಏನಿದೆ ಅದು ಮೆಚ್ಯೂರ್ ಆಗುತ್ತೆ. ಅಂಡ್ ಇಟ್ ಇಸ್ ಆಲ್ಸೋ ಓವರಿ ಇನ್ನೊಂದು ಕೆಲಸ ಏನು, ಟೆಸ್ಟಿಸ್ ಇನ್ನೊಂದು ಕೆಲಸ ಏನು, ಟೆಸ್ಟೋಸ್ಟೆರೋನ್ ಪ್ರೊಡ್ಯೂಸ್ ಮಾಡೋದು, ಓವರಿದು ಇನ್ನೊಂದು ಕೆಲಸ ಇಸ್ಟ್ರೋಜನ್ ಪ್ರೊಡ್ಯೂಸ್ ಮಾಡೋದು. ದಿಸ್ ಇಸ್ ದ ಫೀಮೇಲ್ ಸೆಕ್ಸ್ ಹಾರ್ಮೋನ್ ಅಲ್ವಾ. ಓಕೆ, ನೆಕ್ಸ್ಟ್ ನಾವು ವ್ಯಾಸ್ ಡಿಫರೆನ್ಸ್ ಕಲ್ತಿದ್ವಿ ವಿಚ್ ಇಸ್ ಇನ್ವಾಲ್ವ್ಡ್ ಇನ್ ಟ್ರಾನ್ಸ್ಪೋರ್ಟ್ ಆಫ್ ಸ್ಪರ್ಮ್. ಇಲ್ಲಿ ಕೂಡ ನಾವು ಇನ್ನೊಂದು ಟ್ಯೂಬ್ ಬಗ್ಗೆ ಕಲಿತೀವಿ ವಿಚ್ ಇಸ್ ಫೆಲೋಪಿಯನ್ ಟ್ಯೂಬ್ ಆರ್ ಓವಿಡಕ್ಟ್ ಆಯ್ತಾ. ಎಸ್, ಸೊ ಇದನ್ನ ನಾವು ಓವಿಡಕ್ಟ್ ಅಂತ ಕೂಡ ಕರಿತೀವಿ ಅಂಡ್ ಇಟ್ ಇಸ್ ಇಂಪಾರ್ಟೆಂಟ್ ಫಾರ್ ಟ್ರಾನ್ಸ್ಫರ್ ಆಫ್ ಎಗ್ ಆಯ್ತಾ ಮಕ್ಕಳೇ. ಸೊ ಎಗ್ ನ ಏನು ಟ್ರಾನ್ಸ್ಫರ್ ಮಾಡುವಂತ ಟ್ಯೂಬ್ ನ ನಾವು ಫೆಲೋಪಿಯನ್ ಟ್ಯೂಬ್ ಅಥವಾ ಓವಿಡಕ್ಟ್ ಅಂತ ಕರಿತೀವಿ ಆಯ್ತಾ. ನೆಕ್ಸ್ಟ್ ಇಟ್ ಇಸ್ ಆಲ್ಸೋ ದ ಸೈಟ್ ಆಫ್ ಫರ್ಟಿಲೈಸೇಷನ್. ನಾನು ಹೇಳ್ದೆ ಸ್ಪರ್ಮ್ ಏನಿದೆ ಅದು ಎಗ್ಗೊಟ್ಟಿಗೆ ಜಾಯಿನ್ ಆಗಬೇಕು ಅಥವಾ ಫರ್ಟಿಲೈಸ್ ಆಗಬೇಕು ಅಂಡ್ ಆ ಫರ್ಟಿಲೈಸೇಷನ್ ಅಥವಾ ಯೂನಿಯನ್ ನಡೀತಿರೋ ಜಾಗನ ನಾವು ಫೆಲೋಪಿಯನ್ ಟ್ಯೂಬ್ ಅಂತ ಕರಿತೀವಿ, ಅಥವಾ ಫೆಲೋಪಿಯನ್ ಟ್ಯೂಬ್ ಅಲ್ಲಿನೇ ಫರ್ಟಿಲೈಸೇಷನ್ ನಡೆಯೋದು ಆಯ್ತಾ. ಇಟ್ ಇಸ್ ದ ಸೈಟ್ ಆಫ್ ಫರ್ಟಿಲೈಸೇಷನ್. ನೆಕ್ಸ್ಟ್ ಈ ಮೇಲ್ ಗ್ಯಾಮೀಟ್ ಅಥವಾ ನಮ್ಮ ಸ್ಪರ್ಮ್ ಅಂಡ್ ಎಗ್ ಏನಿದೆ ಇದು ಫರ್ಟಿಲೈಸ್ ಆಗಿ ಏನ್ನ ಫಾರ್ಮ್ ಮಾಡತ್ತೆ, ಝೈಗೋಟ್ ನ ಫಾರ್ಮ್ ಮಾಡತ್ತೆ. ಸೊ ಈ ಝೈಗೋಟ್ ಬಂದ್ಬಿಟ್ಟು ಅಟ್ಯಾಚ್ ಆಗುವಂತ ಜಾಗನ ನಾವು ಯೂಟರಸ್ ಅಂತ ಕರಿತೀವಿ ಆಯ್ತಾ. ಸೊ ದಿಸ್ ಇಸ್ ದ ಯೂಟರಸ್, ದಿಸ್ ಪೋರ್ಷನ್ ಇಸ್ ನೋನ್ ಎಸ್ ದ ಯೂಟರಸ್. ಇದನ್ನ ವೂಂಬ್ ಅಂತ
ಕೂಡ ಕರಿತೀವಿ, ಅಥವಾ ಕನ್ನಡದಲ್ಲಿ ಗರ್ಭ ಅಂತ ನಾವೇನಂತೀವಿ, ಇದು ಯೂಟರಸ್ ಆಯ್ತಾ. ಸೊ ಇಲ್ಲಿನೇ ಮಗುವಿನ ಡೆವಲಪ್ಮೆಂಟ್ ನಡೆಯೋದು ಆಯ್ತಾ ಮಕ್ಳೇ. ನೆಕ್ಸ್ಟ್ ಎರಡು ಈ ಹಾಲೋ ಸ್ಟ್ರಕ್ಚರ್ಸ್ ಏನಿದೆ ಇದನ್ನ ಸರ್ವಿಕ್ಸ್ ಹಾಗೂ ವೆಜೈನಾ ಅಂತ ಕರಿತೀವಿ ಆಯ್ತಾ. ಸೊ ದಿಸ್ ಇಸ್ ಸರ್ವಿಕ್ಸ್ ಅಂಡ್ ದಿಸ್ ಇಸ್ ವೆಜೈನಾ. ಸೊ ಇದರ ಇಂಪಾರ್ಟೆನ್ಸ್ ಏನು, ಈ ಝೈಗೋಟ್ ಏನಿದೆ ಅದು ಕ್ರಮೇಣ ಎಂಬ್ರಿಯೋ ಆಗಿ ಡೆವಲಪ್ ಆಗುತ್ತೆ, ಎಂಬ್ರಿಯೋ ಇಂದ ಫೀಟಸ್ ಆಗಿ ಡೆವಲಪ್ ಆಗುತ್ತೆ, ಆಮೇಲೆ ಚೈಲ್ಡ್ ಆಗಿ ಡೆವಲಪ್ ಆಗುತ್ತೆ ಅಲ್ವಾ. ಸೊ ಈ ಚೈಲ್ಡ್ ನ ತಾಯಿಯ ಬಾಡಿಯಿಂದ ಹೊರಗೆ ತೆಗಿಬೇಕು ಅಲ್ವಾ. ಸೊ ಅದಕ್ಕೆ ವಜೈನಾ ಹಾಗೂ ಸರ್ವಿಕ್ಸ್ ಕಮ್ಸ್ ಇನ್ ಟು ದ ಪಿಕ್ಚರ್ ಆಯ್ತಾ. ಫಸ್ಟ್ ಆಫ್ ಆಲ್ ಸ್ಪರ್ಮ್ಸ್ ಏನಿದೆ ಇದು ಮೇಲ್ ಬಾಡಿಯಿಂದ ಫೀಮೇಲ್ ಬಾಡಿನ ಎಂಟರ್ ಆಗದೆ ಥ್ರೂ ವೆಜೈನಾ. ಸೊ passage of sperm for fertilization is also taken care of by vagina and cervix. ಅದಲ್ಲದೆ passage of fetus during childbirth, or fetus ಅಂದ್ರೆ ಅಂದ್ರೆ ಡೆವಲಪಿಂಗ್ ಚೈಲ್ಡ್ ಆಯ್ತಾ. ಸೊ ಈ ಚೈಲ್ಡ್ ನ ಬಾಡಿ, ತಾಯಿ ಬಾಡಿಯಿಂದ ಹೊರಗೆ ತೆಗೆಯುವಂತ ಫಂಕ್ಷನ್ ನಮ್ಮ ಸರ್ವಿಕ್ಸ್ ಹಾಗೂ ವೆಜೈನಾದು ಇರುತ್ತೆ ಆಯ್ತಾ ಮಕ್ಕಳೇ. ಸೊ ಎಸ್, ಇಷ್ಟು ತಿಳ್ಕೊಂಡ್ವಿ ನಾವು ಅಬೌಟ್ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಯಾವುದು, ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಯಾವುದು ಅಂತ ಪಾರ್ಟ್ಸ್ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ. ಈಗ ನಾವು ಪ್ರಾಸೆಸಸ್ ಬಗ್ಗೆ ತಿಳ್ಕೊಳ್ಳೋಣ ಆಯ್ತಾ. ಸೊ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಪ್ರಾಸೆಸಸ್ ಆರ್ ಇವೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಫರ್ಟಿಲೈಸೇಷನ್. ಸೊ ಫರ್ಟಿಲೈಸೇಷನ್ ಅಂದ್ರೇನು, ಯೂನಿಯನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮಿಟ್ಸ್. ಇನ್ ಕೇಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಇಟ್ ಇಸ್ ಯೂನಿಯನ್ ಆಫ್ ಸ್ಪರ್ಮ್ ಅಂಡ್ ಎಗ್ ಆಯ್ತಾ. ಸೊ ಈ ಪ್ರಾಸೆಸ್ನ ನಾವು ಫರ್ಟಿಲೈಸೇಷನ್ ಅಂತ ಕರಿತೀವಿ, ಯೂನಿಯನ್ ಆರ್ ಫ್ಯೂಷನ್ ಅಂತ ಕೂಡ ಕರಿಬಹುದು. ದಿಸ್ ಅಕರ್ಸ್ ಇನ್ ದ ಫೆಲೋಪಿಯನ್ ಟ್ಯೂಬ್. ನಾ ಹೇಳ್ದ ಹಾಗೆ ಫರ್ಟಿಲೈಸೇಷನ್ ನಡೆಯೋದು ಫೆಲೋಪಿಯನ್ ಟ್ಯೂಬ್ ಅಥವಾ ಓವಿಡಕ್ಟ್ ಅಲ್ಲಿ ಆಯ್ತಾ. ಸೊ ಏನ್ ಫಾರ್ಮ್ ಮಾಡುತ್ತೆ, ಝೈಗೋಟ್ ನ ಫಾರ್ಮ್ ಮಾಡುತ್ತೆ. ಝೈಗೋಟ್ ಇಂದ ಕ್ರಮೇಣ ಡೆವಲಪ್ ಆಗಿ ಸೆಲ್ ಡಿವಿಷನ್, ಡಿಫ್ರೆನ್ಸಿಯೇಷನ್ ಎಲ್ಲ ನಡೆದಿ ಎಂಬ್ರಿಯೋ ತಯಾರಾಗತ್ತೆ ಆಯ್ತಾ ಮಕ್ಕಳೇ. ನೆಕ್ಸ್ಟ್ ಫರ್ಟಿಲೈಸೇಷನ್ ಆದ್ಮೇಲೆ ಏನಾಗ್ಬೇಕು, ಈ ಫರ್ಟಿಲೈಸ್ಡ್ ಎಗ್ ಏನಿದೆ ಇದು ಬಂದು ಇಂಪ್ಲಾಂಟ್ ಆಗ್ಬೇಕು ಇನ್ ದ ಯೂಟರಸ್ ಆಯ್ತಾ. ಸೊ ಈ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಏನಿತ್ತು, ಎಸ್, ಸೊ ಈ ಯೂಟರಸ್ ಏನಿದೆ ಇದ್ರ ಗೋಡೆಗೆ ಬಂದು ಆ ಫರ್ಟಿಲೈಸ್ಡ್ ಎಗ್ ಅಟ್ಯಾಚ್ ಆಗತ್ತೆ ಆಯ್ತಾ ಮಕ್ಕಳೇ. ಸೊ ಈ ಪ್ರಾಸೆಸ್ ಆಫ್ ಅಟ್ಯಾಚ್ಮೆಂಟ್ ನ ನಾವು ಇಂಪ್ಲಾಂಟೇಶನ್ ಅಂತ ಕರಿತೀವಿ. ಸೊ ಫರ್ಟಿಲೈಸ್ಡ್ ಎಗ್ ಬಂದು ವಾಲ್ಸ್ ಆಫ್ ದ ಯೂಟರಸ್ಗೆ ಅಟ್ಯಾಚ್ ಆಗುವಂತ ಪ್ರಾಸೆಸ್ ನ ಇಂಪ್ಲಾಂಟೇಶನ್ ಅಂತ ಕರಿತೀವಿ. ಸೊ ಏನಾಗತ್ತೆ, ಈ ಫರ್ಟಿಲೈಸ್ಡ್ ಎಗ್ ಏನಿದೆ ಅಥವಾ ಇದು ಝೈಗೋಟ್ ಅಂತ ಕರಿತೀವಿ ಅಲ್ವಾ. ಸೊ ಈ ಝೈಗೋಟ್ ಎಂಬ್ರಿಯೋಗೆ ಡೆವಲಪ್ ಆಗ್ಬೇಕು ಅಲ್ವಾ. ಸೊ ಅದಕ್ಕೆ ಜಾಸ್ತಿ ನರಿಶ್ಮೆಂಟ್ ಬೇಕು ಅಲ್ವಾ ಮಕ್ಕಳೇ, ಅಂಡ್ ಅದು ಸೇಫ್ ಆಗಿ ಇರಬೇಕು ಅಲ್ವಾ. ಆ ಕಾರಣಕ್ಕಾಗಿ ವಾಲ್ಸ್ ಆಫ್ ದ ಯೂಟರಸ್ ಏನಿದೆ ಇದು ಕುಶನಿ ಅಂದ್ರೆ ಫುಲ್ ಮೃದು ಆಗತ್ತೆ. ಮೃದು ಅಂದ್ರೆ ತುಂಬಾ ಪ್ಲಂಪಿ ಆಗತ್ತೆ, ಮತ್ತೆ ಇಟ್ ಈಸ್ ರಿಚ್ಲಿ ಸಪ್ಲೈಡ್ ವಿತ್ ಬ್ಲಡ್ ಆಯ್ತಾ ಮಕ್ಕಳೇ. ಸೊ ಆ ಡೆವಲಪಿಂಗ್ ಝೈಗೋಟ್ಗೆ ಏನೇನೋ ನ್ಯೂಟ್ರಿಷನ್ ಬೇಕೋ ಅದನ್ನೆಲ್ಲ ಪ್ರೊವೈಡ್ ಮಾಡೋಕ್ಕೋಸ್ಕರ ಯೂಟ್ರಸ್ ಏನಿದೆ ಇಟ್ ಟರ್ನ್ಸ್ ಕುಶನಿ ಅಂಡ್ ಇಸ್ ರಿಚ್ಲಿ ಸಪ್ಲೈಡ್ ವಿತ್ ಬ್ಲಡ್ ಆಯ್ತಾ. ಎಸ್, ನೆಕ್ಸ್ಟ್ ಏನು, ಜೆಸ್ಟೇಷನ್. ಸೊ ಈ ಫರ್ಟಿಲೈಸ್ಡ್ ಎಗ್ ಅಥವಾ ಝೈಗೋಟ್ ಏನಿದೆ ಇದು ಕ್ರಮೇಣ ಚೈಲ್ಡ್ ಆಗಿ ಡೆವಲಪ್ ಆಗುವಂತಹ ಪೀರಿಯಡ್ ಏನಿದೆ ಇದನ್ನ ಜೆಸ್ಟೇಷನ್ ಅಂತ ಕರಿತೀವಿ ಆಯ್ತಾ. ದಿಸ್ ಇಸ್ ದ growth period of the embryo ಆಯ್ತಾ. in human beings it lasts for about 9 months ಆಯ್ತಾ ಮಕ್ಕಳೇ. ಸೊ 9 months ಆದ್ಮೇಲೆ ಈ ಡೆವಲಪ್ಡ್ ಬೇಬಿ ಏನಿದೆ ಅಥವಾ ಡೆವಲಪ್ಡ್ ಫೀಟಸ್ ಏನಿದೆ ಅದನ್ನ ಬಾಡಿಯಿಂದ ಹೊರಗೆ ತೆಗೆಯುವಂತ ಪ್ರಾಸೆಸ್ ನ ಚೈಲ್ಡ್ ಬರ್ತ್ ಅಂತ ಕರಿತೀವಿ ಆಯ್ತಾ. ಸೊ ಇದು ಹೇಗೆ ನಡೆಯುತ್ತೆ, ವಜೈನಾ ಸರ್ವಿಕ್ಸ್ ಅಲ್ಲೆಲ್ಲ ರಿದ್ಮಿಕ್ ಕಾಂಟ್ರಾಕ್ಷನ್ಸ್ ಆಫ್ ದ ಮಸಲ್ಸ್ ನಡೆಯುತ್ತೆ ಆಯ್ತಾ. ಸೊ ವೆಜೈನಾ ವಾಲ್ಸ್ ಅಲ್ಲಿರುವಂತಹ ಮಸಲ್ಸ್ ಏನಿದೆ ಅದು ಕಾಂಟ್ರಾಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಸೊ ದಟ್ ದ ಬೇಬಿ ಇಸ್ ಪುಷ್ಡ್ ಔಟ್ ಆಫ್ ದ ಮದರ್ ಆಯ್ತಾ. ಸೊ ಎಸ್, ಸೊ ಇಟ್ ಅಕರ್ಸ್ ಬೈ ರಿದ್ಮಿಕ್ ಕಾಂಟ್ರಾಕ್ಷನ್ ಆಫ್ ದ ಯೂಟ್ರನ್ ವಾಲ್. ಬರೀ ಯೂಟ್ರಸ್ಸಿನ ವಾಲ್ಸ್ ಕಾಂಟ್ರಾಕ್ಟ್ ಆಗಲ್ಲ, ವೆಜೈನಾ ಸರ್ವಿಕ್ಸ್ ಇದು ಮಸಲ್ಸ್ ಕೂಡ ಕಾಂಟ್ರಾಕ್ಟ್ ಆಗುತ್ತೆ. ಸೊ ದಾಟ್ ಇಸ್ ರಿಗಾರ್ಡಿಂಗ್ ದ ಇವೆಂಟ್ಸ್ ಆಫ್ ಹ್ಯೂಮನ್ ರಿಪ್ರೊಡಕ್ಷನ್. ಸೊ ಫಸ್ಟ್ ಫರ್ಟಿಲೈಸೇಷನ್ ನಡೆಯುತ್ತೆ, ಎಲ್ಲಿ ನಡೆಯುತ್ತೆ, ಫೆಲೋಪಿಯನ್ ಟ್ಯೂಬಲ್ ನಡೆಯುತ್ತೆ. ನೆಕ್ಸ್ಟ್ ಇಂಪ್ಲಾಂಟೇಶನ್ ಆಗುತ್ತೆ, ಎಲ್ಲಾಗುತ್ತೆ, ವಾಲ್ಸ್ ಆಫ್ ಯೂಟ್ರಸ್ ಅಲ್ಲಿ ಆಗುತ್ತೆ. ವಾಲ್ಸ್ ಆಫ್ ಯೂಟ್ರಸ್ ಫರ್ಟಿಲೈಸ್ಡ್ ಎಗ್ ಅಥವಾ ನಮ್ಮ ಝೈಗೋಟ್ ನ ರಿಸೀವ್ ಮಾಡ್ಕೊಳ್ಳೋಕೆ ಕುಶನಿ ಅಂಡ್ ಥಿಕ್ ಆಗುತ್ತೆ ಅಂಡ್ ರಿಚ್ಲಿ ಸಪ್ಲೈಡ್ ವಿತ್ ಬ್ಲಡ್ ವೆಸಲ್ಸ್ ಆಗುತ್ತೆ. ಇದಾದ್ಮೇಲೆ ಜೆಸ್ಟೇಷನ್ ಪೀರಿಯಡ್ ನಡೆಯುತ್ತೆ. ಸೊ ಒಂದು ಝೈಗೋಟ್ ಅಥವಾ ಝೈಗೋಟ್ ಅಲ್ಲ, ಸೊ ಇದು ಎಂಬ್ರಿಯೋ ಸ್ಟೇಜ್ ಅಲ್ಲಿ ಇರುವಂತಹ ಇಮೇಜ್ ಇದು. ಸೊ ಒಂದು ಝೈಗೋಟ್ ಎಂಬ್ರಿಯೋ ಆಗಿ, ಎಂಬ್ರಿಯೋ ಫೀಟಸ್ ಆಗಿ, ಫೀಟಸ್ ಚೈಲ್ಡ್ ಆಗಿ ಡೆವಲಪ್ ಆಗುವಂತ ಪೀರಿಯಡ್ ನ ಜೆಸ್ಟೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಚೈಲ್ಡ್ ಬರ್ತ್ ನಡೆಯುತ್ತೆ. ಸೊ ಯೂಟ್ರೈನ್ ವಾಲ್ ಅಂಡ್ ವೆಜೈನಲ್ ಅಂಡ್ ಸರ್ವಿಕ್ಸ್ ವಾಲ್ಸ್ ಎಲ್ಲ ಕಾಂಟ್ರಾಕ್ಟ್ ಆಗಿ ಮಗುನ ತಾಯಿ ದೇಹದಿಂದ ಹೊರಗೆ ಹಾಕತ್ತೆ ಆಯ್ತಾ. ಸೊ ದಿಸ್ ಇಸ್ ನೋನ್ ಎಸ್ ಚೈಲ್ಡ್ ಬರ್ತ್ ಆಯ್ತಾ ಮಕ್ಕಳೇ. ನೆಕ್ಸ್ಟ್ ಏನ್ ತಿಳ್ಕೊಳ್ಳೋಣ, ಎಸ್, ಸೊ ಪ್ಲೆಸೆಂಟಾ ಬಗ್ಗೆ ನಮ್ಗೆ ಗೊತ್ತಿರ್ಬೇಕು.
ಸೊ ಪ್ಲೆಸೆಂಟಾ ಅಂದ್ರೇನು, ಈ ಝೈಗೋಟ್ ಹೋಗಿ ಅಟ್ಯಾಚ್ ಆಗೋದು ಯೂಟ್ರನ್ ವಾಲ್ಗೆ ಅಲ್ವಾ. ಸೊ ಆಗ ಏನಾಗುತ್ತೆ, ಯೂಟ್ರನ್ ವಾಲ್ ಅಲ್ಲಿ ಒಂದು ಸ್ಪೆಷಲ್ ಟಿಶ್ಯೂ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆಯ್ತಾ. ಅಂಡ್ ದಟ್ ಟಿಶ್ಯೂ ಇಸ್ ನೋನ್ ಎಸ್ ಪ್ಲೆಸೆಂಟಾ. ಇಟ್ ಇಸ್ ಅ ಡಿಸ್ಕ್ ಶೇಪ್ ಟಿಶ್ಯೂ ದಟ್ ಇಸ್ ಪ್ರೆಸೆಂಟ್ ಇನ್ ದ ಯೂಟ್ರೈನ್ ವಾಲ್. ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇದನ್ನ ನಾವು ಪ್ಲೆಸೆಂಟಾ ಅಂತ ಕರಿತೀವಿ. ಪ್ಲೆಸೆಂಟಾ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ, ಮಗುವಿಗೆ ತಾಯಿಯಿಂದ ನ್ಯೂಟ್ರಿಷನ್ ಕೊಡೋದಾಗಿರ್ಲಿ ಅಥವಾ ಸಾಗಾಣಿಕೆ ಆಗಿರ್ಲಿ, ಅಥವಾ ಮಗುವಲ್ಲಿ ಡೆವಲಪ್ ಆಗ್ತಿರುವಂತಹ ವೇಸ್ಟ್ ಸಬ್ಸ್ಟೆನ್ಸಸ್ ನ ತಾಯಿ ಕಡೆ ಬಿಸಾಡೋದಾಗಿರ್ಲಿ, ಇದನ್ನ ಕ್ಯಾರಿ ಔಟ್ ಮಾಡೋದು ಪ್ಲೆಸೆಂಟಾ ಆಯ್ತಾ. ಪ್ಲೆಸೆಂಟಾ ಅದು ಸ್ಟ್ರಕ್ಚರ್ ಬಗ್ಗೆ ನಿಮ್ಗೆ ಸ್ವಲ್ಪ ಗೊತ್ತಿರಬೇಕು. ಸೊ ವಿಲೈ ಇರುತ್ತೆ ಪ್ಲೆಸೆಂಟಾಲಿ, ವಿಲೈ ಹಾಗೂ ಬ್ಲಡ್ ಸ್ಪೇಸಸ್ ಇರುತ್ತೆ ಆಯ್ತಾ. ವಿಲೈ ಅಂದ್ರೆ ಏನು, ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್, ಬೆರಳುಗಳ ತರ ಇರುವಂತ ಸ್ಟ್ರಕ್ಚರ್ಸ್ ನ ವಿಲೈ ಅಂತೀವಿ ಅಲ್ವಾ. ಸೊ ವಿಲೈ ಎಲ್ಲಿರುತ್ತೆ, ಫೀಟಸ್ ಸೈಡ್ ಅಲ್ಲಿ ವಿಲೈ ಇರುತ್ತೆ ಆಯ್ತಾ ಮಕ್ಳೇ. ಫೀಟಸ್ ಅಥವಾ ಬೇಬಿ ಸೈಡ್ ಅಲ್ಲಿ ವಿಲೈ ಇರುತ್ತೆ. ಬ್ಲಡ್ ಸ್ಪೇಸಸ್ ಎಲ್ಲಿರುತ್ತೆ, ಮದರ್ ಸೈಡ್ ಅಲ್ಲಿ ಬ್ಲಡ್ ಸ್ಪೇಸಸ್ ಇರುತ್ತೆ ಆಯ್ತಾ. ಸೊ ಪ್ಲೆಸೆಂಟಾದು ಸ್ಟ್ರಕ್ಚರ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕು. ಮದರ್ ಸೈಡ್ ಅಲ್ಲಿ ಬ್ಲಡ್ ಸ್ಪೇಸಸ್ ಇರುತ್ತೆ. ಸೊ ಯಾವ ರೀತಿಯ ಸಬ್ಸ್ಟೆನ್ಸಸ್ ನ ಟ್ರಾನ್ಸ್ಫರ್ ಮಾಡುತ್ತೆ ನಮ್ಮ ಪ್ಲೆಸೆಂಟಾ. ಸೊ ಗ್ಲೂಕೋಸ್ ಅಂಡ್ ಆಕ್ಸಿಜನ್, ಇದು ಮಗುವಿನ ನರಿಶ್ಮೆಂಟ್ ಗೆ ಬೇಕಾಗಿರುವಂತ ಗ್ಲೂಕೋಸ್ ಅಂಡ್ ಆಕ್ಸಿಜನ್ ನ ಅಮ್ಮನಿಂದ ಮಗು ಅಥವಾ ಎಂಬ್ರಿಯೋ ಅಥವಾ ಫೀಟಸ್ ಕಡೆಗೆ ಪ್ಲೆಸೆಂಟಾ ಟ್ರಾನ್ಸ್ಫರ್ ಮಾಡುತ್ತೆ. ನೆಕ್ಸ್ಟ್ ಮಗುವಲ್ಲಿ ಜನರೇಟ್ ಆಗಿರುವಂತಹ ವೇಸ್ಟ್ ಸಬ್ಸ್ಟೆನ್ಸಸ್ ನ ಮಗುವಿಂದ ಅಮ್ಮನ ಕಡೆಗೆ ಟ್ರಾನ್ಸ್ಫರ್ ಮಾಡುತ್ತೆ ಪ್ಲೆಸೆಂಟಾ ಆಯ್ತಾ. ಸೊ ಪ್ಲೆಸೆಂಟಾ ಅಂದ್ರೆ ಏನು, ಇದರ ಫಂಕ್ಷನ್ ಏನು ಅಂತ ನಿಮ್ಗೆ ಕ್ವೆಶನ್ ಕೇಳ್ತಾರೆ, PYQ ಅಲ್ಲಿ ಇನ್ಕ್ಲೂಡ್ ಆಗಿದೆ. ನಾನು ಮತ್ತೆ ನಿಮ್ಗೆ ರೀಕ್ಯಾಪ್ ಮಾಡಿಸ್ತೀನಿ ಆಯ್ತಾ. ಓಕೆ, ನೆಕ್ಸ್ಟ್ ಏನ್ ತಿಳ್ಕೊಬೇಕು ನಾವು, ಮೆನ್ಸ್ಟ್ರುಯೇಷನ್. ಸೊ ಮೆನ್ಸ್ಟ್ರುಯೇಷನ್ ಇದು ತುಂಬಾ ಸ್ಟಿಗ್ಮಟೈಸ್ಡ್ ಆಗಿರೋ ಟಾಪಿಕ್ ನಮ್ಮ ಸೊಸೈಟಿಯಲ್ಲಿ. ಒಬ್ಳು ಏನು ಹೆಣ್ಮಗು ಮೈನರ್ ಇದ್ಲು ಅಥವಾ ಹೆಣ್ಮಗು ಅಲ್ಲಿ ಮೆನ್ಸ್ಟ್ರುಯೇಷನ್ ನಡೀತಿದೆ ಅಂದ್ರೆ ನಾವು ಒಂಥರ ಏನು ಡಿಫ್ರೆಂಟ್ ಆಗಿ ನೋಡ್ತೀವಿ. ಅದು ನಾವು ತಿಳ್ಕೊಳ್ಬೇಕಾಗ್ದಿರುವಂತಹ ಕಾನ್ಸೆಪ್ಟ್ ಅಂತ ಅವಾಯ್ಡ್ ಮಾಡ್ತೀವಿ ಅಲ್ವಾ. ಬಟ್ ಇಟ್ ಇಸ್ ಅ ವೆರಿ ನ್ಯಾಚುರಲ್ ಪ್ರಾಸೆಸ್. ಸೊ ಪ್ರತಿಯೊಬ್ಬರಿಗೂ ಮೆನ್ಸ್ಟ್ರುಯೇಷನ್ ಬಗ್ಗೆ ಜಾಣಕಾರಿ ಇರಬೇಕು. ವೆದರ್ ಯು ಆರ್ ಮೇಲ್ ಆರ್ ಫೀಮೇಲ್, ಯು ಆರ್ ಅ ಬಾಯ್ ಆರ್ ಅ ಗರ್ಲ್, ಯು ಶುಡ್ ನೋ ಅಬೌಟ್ ಮೆನ್ಸ್ಟ್ರುಯೇಷನ್ ಆಯ್ತಾ. ಬಿಕಾಸ್ ಇಟ್ ಇಸ್ ಸೋ ನ್ಯಾಚುರಲ್. ವೈ ಇಸ್ ಇಟ್ ಹ್ಯಾಪನಿಂಗ್. ಸೊ ಮೆನ್ಸ್ಟ್ರುಯೇಷನ್ ಏನಿದೆ, ಇದು ಹೆಣ್ಮಕ್ಳಲ್ಲಿ ಆಲ್ಮೋಸ್ಟ್ ಎವ್ರಿ ಮಂತ್ ನಡೆಯುವಂತಹ ಒಂದು ಸೈಕ್ಲಿಕಲ್ ಪ್ರಾಸೆಸ್. ಸೊ ಇದು ಏನಕ್ಕೆ ನಡೀತಿದೆ ಮಕ್ಳೇ, ಅಂಡ್ ಇದು ಎಷ್ಟು ದಿನ ಇರುತ್ತೆ, 2 to 8 days ಈ ಮೆನ್ಸ್ಟ್ರುಯೇಷನ್ ಪೀರಿಯಡ್ ಲಾಸ್ಟ್ ಆಗುತ್ತೆ ಆಯ್ತಾ. ಸೊ ಏನಕ್ಕೆ ನಡೀತಿದೆ ಮೆನ್ಸ್ಟ್ರುಯೇಷನ್, ವೈ ಇಸ್ ಇಟ್ ಹ್ಯಾಪನಿಂಗ್, ವಾಟ್ ಇಸ್ ಇಟ್. ಸೊ ನಾನು ಹೇಳ್ದೆ ನಿಮ್ಗೆ ಫರ್ಟಿಲೈಸ್ಡ್ ಎಗ್ ಅಥವಾ ಝೈಗೋಟ್ ಏನಿದೆ ಅದನ್ನ ರಿಸೀವ್ ಮಾಡ್ಕೊಳ್ಳೋಕೆ ನಮ್ಮ ಯೂಟ್ರಸ್ ಏನಿದೆ ಅದು ಕುಶನಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ರಿಚ್ಲಿ ಸಪ್ಲೈಡ್ ವಿತ್ ಬ್ಲಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಈ ಫರ್ಟಿಲೈಸೇಷನ್ ನಡೆಸಿಲ್ಲ, ಒಂದು ಹೆಣ್ಮಗು ಏನು ಈ ರಿಪ್ರೊಡಕ್ಷನ್ ಕಾರ್ಯದಲ್ಲಿ ಪಾಲ್ಗೊಂಡಿಲ್ಲ ಅಂದಾಗ, ಸ್ಪರ್ಮ್ ಟ್ರಾನ್ಸ್ಫರ್ ಆಗಿಲ್ಲ ಅಂದಾಗ ಆ ಎಗ್ ಏನಿದೆ ಅದು ಫರ್ಟಿಲೈಸ್ ಆಗಲ್ಲ ಅಲ್ವಾ. ಸೊ ನಮ್ಮ ಯೂಟ್ರಸ್ ಏನಿದೆ ಇದು ಪ್ರಿಪೇರ್ ಆಗಿರೋದಕ್ಕೆ ಏನು ಪ್ರಯೋಜನ ಇರಲ್ಲ ಅಲ್ವಾ. ಸೊ ಆ ಯೂಟ್ರಸ್ ಏನ್ ಮಾಡುತ್ತೆ, ಏನು ಬ್ಲಡ್ ವೆಸಲ್, ಆ ಕುಶನಿ ಟಿಶ್ಯೂ ಏನಿದೆ ಅದನ್ನ ಬಾಡಿಯಿಂದ ಹೊರಗೆ ಹಾಕಕ್ಕೆ ಸ್ಟಾರ್ಟ್ ಮಾಡತ್ತೆ. ಹೇಗೆ, ವೆಜೈನಾ ಇಂದ ಹೊರಗೆ ಹಾಕಕ್ಕೆ ಸ್ಟಾರ್ಟ್ ಮಾಡತ್ತೆ. ಇದರೊಟ್ಟಿಗೆ ಆ ಅನ್ಫರ್ಟಿಲೈಸ್ಡ್ ಎಗ್ ಏನಿದೆ ಅದು ಕೂಡ ಬಾಡಿಯಿಂದ ಹೊರಗೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ ಆಯ್ತಾ ಮಕ್ಕಳೇ. ಸೊ ದಿಸ್ ಪ್ರಾಸೆಸ್ ಇಸ್ ನೋನ್ ಆಸ್ ಮೆನ್ಸ್ಟ್ರುಯೇಷನ್ ಆಯ್ತಾ. ಸೊ ಇದರ ಡೆಫಿನೇಷನ್ ಏನು, ಪೀರಿಯಾಡಿಕ್ ರಿಮೂವಲ್ ಅಂದ್ರೆ ಪದೇ ಪದೇ ಆಗ್ತಿರತ್ತೆ ಅಲ್ವಾ, ಮಂತ್ಲಿ. ಇದಕ್ಕೆ ಇದನ್ನ ಪೀರಿಯಾಡಿಕ್ ಅಂತ ಕರಿತೀವಿ. ಪೀರಿಯಾಡಿಕ್ ರಿಮೂವಲ್ ಆಫ್ ಇಂಟ್ರಾಯೂಟರಿನ್ ವಾಲ್ ಅಲಾಂಗ್ ವಿತ್ ಬ್ಲಡ್, mucus and unfertilized egg from the vagina. ಸೊ ಹೆಣ್ಮಕ್ಳಿನ ದೇಹದಲ್ಲಿ ವೆಜೈನಾ ಅಥವಾ ಯೋನಿ ಏನಿರತ್ತೆ ಇದರಿಂದ ಯೂಸ್ ಆಗದೆ ಇರುವಂತಹ ಬ್ಲಡ್, ಮ್ಯೂಕಸ್ ಹಾಗೂ ಅನ್ಫರ್ಟಿಲೈಸ್ಡ್ ಎಗ್ ನ ಹೊರಗೆ ತೆಗೆಯುವಂತ ಪ್ರಾಸೆಸ್ ನ ನಾವು ಮೆನ್ಸ್ಟ್ರುಯೇಷನ್ ಅಂತ ಕರಿತೀವಿ. ಆಲ್ಮೋಸ್ಟ್ ಎವ್ರಿ ಮಂತ್ ನಡೆಯುತ್ತೆ. 2 to 8 days ಇದು ಏನು ಬಾಡಿಯಲ್ಲಿ ನಡೆಯುತ್ತೆ ಆಯ್ತಾ ಈ ಪ್ರಾಸೆಸ್. ಸೊ ಏನಕ್ಕೆ ನಡೆಯುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಯ್ತು. ಟು ರಿಮೂವ್ ದ ಅನ್ಫರ್ಟಿಲೈಸ್ಡ್ ಎಗ್ ಅಂಡ್ ದ ಎಕ್ಸ್ಟ್ರಾ ಬ್ಲಡ್ ಅಂಡ್ ಮ್ಯೂಕಸ್ ದಟ್ ಇಸ್ ಕ್ರಿಯೇಟೆಡ್ ಇನ್ ದ ಯೂಟರಿನ್ ವಾಲ್ ಆಯ್ತಾ.